ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಚಾರ ಬಂದು, ಈಗಾಗಲೇ ಎಲ್ಲ ಟೈಲರ್ ಶಾಪು ಓಪನ್ ಮಾಡೋದು ಹೇಗೆ ಮತ್ತು ಟೈಲರ್ ಶಾಪು ಬೋಟಿಕ್ಸ್ ಓಪನ್ ಮಾಡಬೇಕು ಅಂದರೆ ಯಾವ ಥರ ಒಂದು ಜಾಗನ ಹುಡುಕಬೇಕು ಅಂತ ಹೇಳಿದ್ದೆ. ಇವತ್ತು ಒಂದು ಮುಖ್ಯವಾಗಿರೋಂಥ ವಿಚಾರ ಅಂದರೆ ಕಸ್ಟಮರ್ಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಅಂದರೆ ಕಸ್ಟಮರ್ಸ್ ಯಾವ್ಯಾವ ರೀತಿ ಬರ್ತಾರೆ ಅನ್ನೋದನ್ನು ನೀವು ಮೊದಲೇ ಸ್ವಲ್ಪ ನಿಮಗೆ ಕ್ಲೂ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಒಂದು ಕಸ್ಟಮರ್ಸ್ಗಳಂದರೆ ಎಲ್ಲರೂ ಇರಲ್ಲ, ಕೆಲವು ಕಸ್ಟಮರ್ಸ್ ಒಂದೊಂದು ಕಸ್ಟಮರ್ಸ್ ಒಂದೊಂದು ಥರ ಇರ್ತಾರೆ. ನಿಮಗೆ ಕೆಲವೊಂದು ಐಡಿಯಾ ಇತ್ತು ಅಂತಂದರೆ ನೀವು ಬೆಟರ್. ಯಾಕೆಂದರೆ ಎಲ್ಲ ಈಗ ಒಂದು ನಮ್ಮ ಕೈಯಲ್ಲಿ 5 ಬೆರಳಿದೆ ಅಂದರೆ 5 ಬೆರಳು ಒಂದೇ ಥರ ಇಲ್ಲ. ಹಾಗಾಗಿ ಈಗ ನೀವು ಸ್ಟಾರ್ಟಿಂಗ್ ಶಾಪ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಬರ್ಬೋದು, ಏನು ಎತ್ತ ಅಂತ. ಬಂದವರೆಲ್ಲನೂ ಬಟ್ಟೆ ಸ್ಟಿಚಿಂಗ್ ಕೊಡ್ತಾರೆ, ಮತ್ತು ಬಂದವರೆಲ್ಲನೂ ಒಂದು ನಿಮಗೆ ಕಸ್ಟಮರ್ಸ್ ನೀವು ಹೇಳಿದಷ್ಟು ಅಮೌಂಟು ಆ ಥರ ಎಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪು ಅಂತ ಹೇಳ್ಬೋದು. ಈಗ ನೀವು ಹೊಸ್ದಾಗಿ ಓಪನ್ ಮಾಡಿದ್ದೀರ ಶಾಪು ಅಂದರೆ ಬಂದ್ಬಿಟ್ಟು ಕೆಲವು ಕಸ್ಟಮರ್ಸ್ ನೋಡಿ, ಇವಾಗ ನಂಬರ್ 1 ಒಂದು ಹಲವಾರು ಥರವಾದಂಥ ಕಸ್ಟಮರ್ಸ್ ಇದ್ದಾರೆ. ಅದರಲ್ಲಿ ನಂಬರ್ 1 ಬಂದು ಈಗ ಬರ್ತಾರೆ ಶಾಪ್ಗೆ ಬಂದು ಫಸ್ಟು ಅವರು ನಿಮ್ಮನ್ನು ಫಸ್ಟ್ ನೋಡ್ತಾರೆ, ಇವ್ರು ಯಾವ ರೀತಿಯಾಗಿದ್ದಾರೆ, ಸ್ಟಿಚಿಂಗ್ ಯಾವ ಥರ ಇದೆ, ಬ್ಲೌಸ್ ಕೊಡಿ ಅಂತ ಕೇಳ್ತಾರೆ. ಫಸ್ಟ್ ಬ್ಲೌಸ್ ನೋಡ್ತಾರೆ, ಬ್ಲೌಸ್ ಏನಾದರೂ ಫಿನಿಶಿಂಗ್ ಯಾವ ಥರ ಕೊಟ್ಟಿದ್ದಾರೆ ಏನು ಅಂತೆಲ್ಲ ಕೇಳಿದಾಗ ನೀವು ಬ್ಲೌಸ್ ಕೊಡ್ತೀರಾ. ನೀವು ಬ್ಲೌಸ್ ಕೊಟ್ಟಿದ ನಂತರ ಅವರು ಬ್ಲೌಸ್ ಎಲ್ಲ ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ರೇಟ್ ಕೇಳ್ತಾರೆ. ರೇಟ್ ಕೇಳಿ ಮತ್ತು ಅವರು ನೆಕ್ಸ್ಟ್ ಟೈಮ್ ಈ ಸಲ ಬ್ಲೌಸ್ ತಂದಿಲ್ಲ, ನೆಕ್ಸ್ಟ್ ಟೈಮ್ ತಂದು ಬ್ಲೌಸ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ. ಅವರು ನೆಕ್ಸ್ಟು ಅವ್ರಿಗೆ ಬ್ಲೌಸ್ ಇಷ್ಟ ಆಗಿತ್ತು ಅಂದರೆ ಅವ್ರು ಬಂದೇ ಬರ್ತಾರೆ. ಆ ಥರ ಒಂದು ಕಸ್ಟಮರ್ ಬರ್ತಾರೆ. ಇನ್ನೊಂದು ಥರ ಕಸ್ಟಮರ್ ಬರ್ತಾರೆ, ಬಟ್ಟೆ ತಂದಿರ್ತಾರೆ. ಬಟ್ಟೆ ತಂದಿದ್ದು ನಿಮಗೆ ಕೇಳ್ತಾರೆ ಫಸ್ಟು ನೀವು ಯಾವ ರೇಟು ಏನು ಅಂತ. ನೀವು ಅಕಸ್ಮಾತ್ ಒಂದು ಬ್ಲೌಸ್ ಹೊಲಿಯೋದಕ್ಕೆ 350 ಇಲ್ಲ 450 ಅಂತ ಹೇಳಿದ್ರಿ ಅಂದರೆ ಅವ್ರು ಹೇಳೋದೇ ಈ ಥರ. ಯಾವ ಥರ ಹೇಳ್ತಾರೆ ಅಂದರೆ ಅಲ್ಲೆಲ್ಲನೂ 200ಗೆ ಹೊಲ್ಕೊಡ್ತಾರೆ, ಇಲ್ಲಿ 250ಗೆ ಹೊಲಿತಾರೆ, ನೀವು ಯಾಕೆ ಅಷ್ಟೊಂದು ಅಂತ ಹೇಳ್ತಾರೆ. ಆಗ ನೀವೇನು ಮಾಡಬೇಕಪ್ಪ ಅಂತಂದರೆ ಧೈರ್ಯವಾಗಿಡಬಾರ್ದು. ಅಥವಾ ಅವರು ಅಯ್ಯೋ ಅವ್ರು ಕಮ್ಮಿಗೆ ಹೊಲಿತಾ ಇದ್ದಾರಾ, ನಾನು ಕಮ್ಮಿ ಮಾಡೋಣ, ನಾನು ಕಡಿಮೆಗೆ ಹೊಲಿಯೋಣ, ಕಡಿಮೆಗೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ನೀವು ಇಟ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ದು ಏನಿದೆಯೋ ಸ್ಟ್ಯಾಂಡರ್ಡು ನೀವು ಮೇಂಟೈನ್ ಮಾಡಿ. ಯಾವತ್ತೂ ಅಷ್ಟೇ ನಿಮ್ಮ ಒಂದು ಫಿನಿಶಿಂಗ್ ಹೆಂಗಿರುತ್ತೋ ಆ ಫಿನಿಶಿಂಗ್ ಮೇಲೆ ನೀವು ಅಮೌಂಟ್ ತೊಗೋಬೇಕು. ನೀವು ಕಸ್ಟಮರ್ನ ವೆಚ್ಚಿಸ್ಕೊತೀವಿ ಕಡಿಮೆಗೆ ಸ್ಟಿಚ್ ಮಾಡಿ ಅಂದರೆ ಆದಷ್ಟು ಎಷ್ಟು ಅಂತ ಕಡಿಮೆಗೆ ಸ್ಟಿಚ್ ಮಾಡೋಕ್ಕಾಗುತ್ತೆ. ಕಡಿಮೆ ಮಾಡಿ ಬೇಡ ಅಂತ ಹೇಳಲ್ಲ, ಬಟ್ ನೋಡಿಕೊಂಡು ಒಂದು ರೇಂಜಲ್ಲಿ ಕಡಿಮೆ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಥರ ಕಸ್ಟಮರ್ಸ್ ಬರ್ತಾರೆ. ಆ ಕಸ್ಟಮರ್ಸ್ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಅವರು ಬ್ಲೌಸ್ ಎಲ್ಲ ಹೊಲಾಕ್ಬಿಡ್ತಾರೆ. ಬ್ಲೌಸ್ ಎಲ್ಲ ಹೊಲಾಕಿ ಇನ್ನೇನು ಬ್ಲೌಸ್ ತೊಗೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ಬ್ಲೌಸ್ಗೆ ಹೆಸ್ರಿಡ್ತಾರೆ. ಅಂದರೆ ಇದು ಹಿಂಗೈತೆ, ಅದು ಹಂಗೈತೆ, ಇದು ಈ ಥರ ಬಂದಿದೆ, ಆ ಥರ ಬಂದಿದೆ ಅಂತ. ಯಾವುದೇ ಕಾರಣಕ್ಕೂ ಸ್ನೇಹಿತರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಕಸ್ಟಮರ್ ಇದ್ದಾಗ ನೀವೇನು ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ಟ್ರಯಲ್ ರೂಮ್ ಇತ್ತಾ ಅಥವಾ ಟ್ರಯಲ್ ರೂಮ್ ಇಲ್ಲ ಅಂದರೆ ನಿಮ್ಮ ಶಾಪಲ್ಲೇ ಆಗಲಿ, ಶಾಪ್ ಕ್ಲೋಸ್ ಮಾಡಿದ್ರೂ ಬ್ಲೌಸ್ ಹಾಕ್ಕೊಂಡು ತೋರಿಸಿ ಮೇಡಮ್ ಅಂತ ಹೇಳಿ ಅವ್ರು ಬ್ಲೌಸ್ ಹಾಕ್ಕೊಂಡು ತೋರಿಸ್ಲಿ. ಆ ಬ್ಲೌಸು ನಿಮಗೆ ಕಾನ್ಫಿಡೆಂಟ್ ಇರುತ್ತಲ್ವ, ನೀವು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಕೆಲಸ ಅನ್ನೋದು. ಆ ಬ್ಲೌಸ್ ಹಾಕ್ಕೊಂಡು ತೋರಿಸಿದ ನಂತರ ಏನಾದರೂ ಮಿಸ್ಟೇಕ್ ಇದ್ದರೆ ಅಲ್ಲೇ 2 ನಿಮಿಷಕ್ಕೆ ರೆಡಿ ಮಾಡಿಕೊಡಿ. ದುಡ್ಡು ಮಾತ್ರ ಕಡಿಮೆ ತೊಗೊಳಕ್ಕೆ ಹೋಗ್ಬೇಡಿ. ಏನೋ ಸ್ವಲ್ಪ ಆದರೆ ತೊಗೋಬೋದು, ಅದನ್ನು ಅರ್ಧಕ್ಕರ್ಧನೇ ಕೊಡೋ ಥರ ಒಂದು ಮೆಂಟಾಲಿಟಿ ಅವ್ರಿಗಿರುತ್ತೆ. ಏನಾದರೂ ಒಂದು ಕಾರಣ ಹೇಳಿ ನಾನು ಬ್ಲೌಸ್ ಕಡಿಮೆ ಮಾಡೋಣ ದುಡ್ಡು ಅಂತ. ನೀವು ಯಾವುದೇ ಕಾರಣಕ್ಕೂ ಆ ಒಂದು ಮೆಥಡ್ ಇರೋವಂಥವ್ರ ಜೊತೆ ಆದಷ್ಟು ಒಂದು ಎಚ್ಚರಿಕೆಯಿಂದ ವ್ಯವಹರಿಸಿ ಅವ್ರಿಗೆ ನೀವು ಹೇಳಿ. ಮತ್ತು ಇನ್ನೂ ಒಂದು ಏನು ಗೊತ್ತಾ, ಇನ್ನೂ ಒಂದು ಕಸ್ಟಮರ್ಸ್ ಇರ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಹೊಲಿಸಿರ್ತಾರೆ ಬೇರೆ ಕಡೆ, ಅವರಿಗೆ ಅದು ಸೆಟ್ ಆಗಿರಲ್ಲ, ಏನೋ ಸ್ವಲ್ಪ ಫಿಟ್ಟಿಂಗ್ ಕುತ್ಕೊಂಡಿರುತ್ತೆ, ಅದೇ ಬ್ಲೌಸ್ ತಂದುಬಿಡ್ತಾರೆ, ನಿಮಗೆ ಕೊಟ್ಟಿರ್ತಾರೆ. ಇಲ್ಲ ಇದು ಪರ್ಫೆಕ್ಟ್ ಇದೆ, ನನಗೆ ಇದು ಹಲವಾರು ಸಲ ಆಗಿದೆ, ನನಗೆ ಪರ್ಫೆಕ್ಟ್ ಬ್ಲೌಸ್ ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಒಂದು ಮೆಜರ್ಮೆಂಟ್ ಬ್ಲೌಸ್ ಏನನ್ನ ಅಕಸ್ಮಾತ್ ನಮಗೇನು ಅನಿಸುತ್ತೆ ಅಂತಂದರೆ ನಾವು ಆ ಮೆಜರ್ಮೆಂಟ್ ಬ್ಲೌಸ್ ಯಾವ ಥರ ಇದೆಯೋ ಆ ಥರ ಸ್ಟಿಚ್ ಮಾಡಿರ್ತೀವಿ, ಬಟ್ ಬ್ಲೌಸ್ ಆ ಥರ ಬಂದಿಲ್ವಲ್ಲಪ್ಪ ಅಂತ ಬೇಜಾರಾಗುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ಬ್ಲೌಸನ್ನ ನಾನೇನು ಮಾಡ್ತೀನಿ ಅಂದರೆ ಕಸ್ಟಮರ್ಗೆ ಫಸ್ಟ್ ಹೇಳ್ತೀನಿ, ನೀವು ಮೆಜರ್ಮೆಂಟ್ ಬ್ಲೌಸ್ನ ಹಾಕಿ ತೋರಿಸಿ ನನಗೆ, ಮತ್ತು ಇದನ್ನು ಅಷ್ಟೇ ನಾವು ಸ್ಟಿಚ್ ಮಾಡಿರೋದನ್ನು ನೀವು ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಕೊಟ್ಟಿರ್ತೀರೋ ಅದೇ ಥರ ಇರುತ್ತೆ ಅಂತ ಹೇಳಿದಾಗ ಆ ಥರ ಆಗಿರೋ ಅಂಥದ್ದು ಎಷ್ಟೋ ಒಂದು
ಈ ವಿಚಾರನೇ ನನಗೆ ಆ ಥರ ಆಗ್ಬಿಟ್ಟಿದೆ ಎಷ್ಟೋ ಕಸ್ಟಮರ್ ಜೊತೆ. ನೀವು ಅಷ್ಟೇ ಹುಷಾರಾಗಿರಿ. ಮೆಜರ್ಮೆಂಟ್ ಬ್ಲೌಸು ಎಲ್ಲ ತೊಗೊಂಬಂದಾಗ ಫಸ್ಟ್ ಕೇಳಿ. ನಿಮ್ಗೇನಾದರೂ ಅಕಸ್ಮಾತ್ ಬ್ಲೌಸ್ ನೋಡಿದ ತಕ್ಷಣ ಸ್ವಲ್ಪ ಡೌಟ್ ಬಂತು ಅಂದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಲೂಸು ಟೈಟು ಎಲ್ಲ ಅದು ಸ್ವಲ್ಪ ನಿಮಗೆ ಒಂದು ಏನು ಹೇಳ್ತೀವಪ್ಪ ಅಂದರೆ ಜನರಲ್ ನಾಲೆಡ್ಜ್ ನಿಮಗೆ ಸ್ವಲ್ಪ ಇರಬೇಕಾಗುತ್ತೆ ಟೈಲರು ಅಂತ ಅಂದಾಕ್ಷಣ. ಈಗ ಒಂದು ಬಾಡಿ ಒಂದು ಸ್ಲೀವ್ಸ್ ನೋಡಿದ ತಕ್ಷಣ ನಿಮಗೆ ಅವ್ರ ಬಾಡಿ ಮೆಜರ್ಮೆಂಟ್ ಇಷ್ಟಿದೆ ಅಂದರೆ ಸ್ಲೀವ್ಸ್ ಲೂಸ್ ಇಷ್ಟು ಬರುತ್ತೆ, ಚೆಸ್ಟು ಎಷ್ಟು ಬರ್ಬೋದು, ಬ್ಯಾಕ್ ಎಷ್ಟು ಬರ್ಬೋದು, ಬ್ಯಾಕ್ ಲೆಂತ್ ಎಷ್ಟು ಬರ್ಬೋದು ಅನ್ನೋದು ಅಂದಾಜು ನಿಮಗಿಲ್ಲ ಅಂತಂದರೆ ನೀವು ಟೈಲರ್ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆ ಒಂದು ಡೌಟ್ ಬಂದಾಗ ನೀವು ತಿಳ್ಕೊಂಡು ನೀವು ನಂತರ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ನೀವು ಅವ್ರ ಜೊತೆ ವಿವರಣೆ ಕೂತ್ಕೊಂಡು ಆ ಒಂದು ಕಸ್ಟಮರ್ಸ್ನ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.